ಹಲೋ ಗೈಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಅನಿಕೇತ್ ಮತ್ತು ಮೋನಿಕಾ ಇಬ್ಬರು ಕೂಡ ಒಂದು ಹೋಟೆಲಿಗೆ ಬಂದಿರ್ತಾರೆ. ಬಂದ ತಕ್ಷಣ ಬುಕ್ ಮಾಡ್ಕೊಳ್ಳೋದಕ್ಕೆ ರೂಮ್ನ ಅಂತ ಹೇಳಿ ಬಂದು ನಿಂತ್ಕೋತಾರೆ. ಆ ಒಂದು ರೂಮ್ ಬೇಕಾಗಿತ್ತು ಅಂತ ಹೇಳಿದಾಗ ಐ ಡಿ ಕಾರ್ಡ್ ಕೊಡಿ ಅಂತ ಹೇಳ್ತಾರೆ. ಆ ರಿಸೆಪ್ಷನಲ್ಲಿ ಎಷ್ಟು ಮುಖ ನೋಡೋದಿಲ್ಲ, ಹಾಗೆ ಮೋನಿಕಾನ ಐ ಡಿ ಕಾರ್ಡ್ ಕೊಡ್ತಾರೆ. ನಿಮ್ದು ಕೊಡಿ ಸರ್ ಅಂತ ಹೇಳಿ ಕತ್ತೆತ್ತಿ ನೋಡಿದರೆ, ಓ ನಿಮ್ದು ಇಲ್ಲೇ ಇದೆ ಬಿಡಿ ಸರ್ ಅಂತ ಹೇಳಿ ಹೇಳ್ತಾನೆ. ಆಗ ಏನು ನೀನು ಐ ಡಿ ಕಾರ್ಡ್ ಇಲ್ಲಿದೆಯಾ ಅನಿಕೇತ್, ಏನಿದು ಅಂತ ಹೇಳಿದಾಗ, ಅದು ನಾನೊಂದು ಮ್ಯಾನೇಜರ್ ಮೀಟಿಂಗ್ ಇತ್ತು, ಆವಾಗ ಇಲ್ಲಿಗೆ ಅವ್ರಿಗೆ ನಾನೇ ಬುಕ್ ಮಾಡಿಕೊಟ್ಟಿದ್ದೆ ರೂಮು ಅಂತ ಹೇಳಿದಾಗ, ಹೌದು ತುಂಬ ಚೆನ್ನಾಗಿತ್ತು, ಆ ಮೇಡಮ್ ಅಂತೂ ಕರ್ಲಿ ಹೇರು, ಪಿಂಕ್ ಕಲರ್ ಚೂಡಿದಾರು ತುಂಬ ಚೆನ್ನಾಗಿದ್ರು ಅಂತ ಹೇಳಿದಾಗ, ಮೇಡಮ್ಮ ಅಂತ ಹೇಳಿದಾಗ, ಹೌದು ಮ್ಯಾನೇಜರು ಲೇಡಿ, ಅವರು ಪಾಪ ಇಲ್ಲೇ ರೂಮ್ ಬೇಕು ಅಂತ ಹೇಳಿದರು. ಏನು ಇಲ್ಲ ನೀವಾ ಅಂತ ಹೇಳಿದಾಗ, ಅಯ್ಯೋ ನಾನು ಮಾತ್ರ ಅಲ್ಲ, ತುಂಬ ಜನ ನಮ್ಮ ಸ್ಟಾಫ್ ಎಲ್ಲ ಇಲ್ಲೇ ಮೀಟಿಂಗ್ ಮಾಡಿದ್ದು, ಅದು ಇಂಥ ಜಾಗದಲ್ಲ ಅಂತ ಹೇಳಿದಾಗ, ಹೌದು ನಮ್ಮ ಪ್ರಾಫಿಟ್ ಕಂಪ್ನಿನಲ್ಲಿರುವಂತಹ ಕೆಲವೊಂದು ವಿಚಾರಗಳು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಮಾಡ್ತೀವಿ. ಯಾಕಂದರೆ ತುಂಬ ದೊಡ್ಡ ಹೋಟೆಲ್ಗಳಲ್ಲಿ ನಮ್ಮದೇ ಶೇರ್ಸ್ ಇದೆಯಲ್ವಾ, ಒಬ್ಬರು ಪರಿಚಯದವ್ರು ಸಿಕ್ಬಿಡ್ತಾರೆ, ಅದಕ್ಕೆ ಅದೆಲ್ಲ ಬೇಡ ಅಂತ ಹೇಳಿ ಇಂಥ ಜಾಗದಲ್ಲಿ ಮೀಟಿಂಗ್ ಮಾಡ್ತಿದ್ವಿ ಅಂತ ಹೇಳ್ಬಿಡ್ತಾನೆ. ಆಗ ಹೌದು ಸರ್ ತುಂಬ ಚೆನ್ನಾಗಿ ಮೀಟಿಂಗ್ ಮಾಡ್ತಿದ್ರಿ, ಪಾಪ ಇಡೀ ರಾತ್ರಿ ಎಲ್ಲ ಫೈಲೆಲ್ಲ ಹಡ್ಕೊಂಡು ತುಂಬ ಚೆನ್ನಾಗಿ ಮೀಟಿಂಗ್ ಮಾಡಿದ್ರಿ ಸರ್ ಅಂತ ಹೇಳಿದಾಗ, ಮೋನಿಕಾ ನೀನು ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬಂದುಬಿಡ್ತಾನೆ. ಆಗ ಅನಿಕೇತ್ ಇದು ಅಂತ ಹೇಳಿದಾಗ, ನೀನು ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ರೂಮಿಗೆ ಬಂದ ತಕ್ಷಣವೇ ಅನಿಕೇತ್, ನೀನು ತುಂಬ ಒಂದು ಒಳ್ಳೆ ದೊಡ್ಡ ಹೋಟೆಲಿಗೆ 5 ಸ್ಟಾರ್ ಹೋಟೆಲಿಗೆ ಕರ್ಕೊಂಡು ಹೋಗ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಅಂತ ಹೇಳಿದಾಗ, ಆಗಲೇ ಹೇಳಿದೆ ಅಲ್ವಾ ಮೋನಿಕಾ, ತುಂಬ ದೊಡ್ಡ ಹೋಟೆಲ್ಗಳಲ್ಲಿ ನಮ್ಮದೇ ಶೇರ್ಸ್ ಇದೆ, ಅಲ್ಲಿ ಹೋದರೆ ನನ್ನನ್ನು ಐಡೆಂಟಿಫೈ ಮಾಡಿಬಿಡ್ತಾರೆ, ಆಮೇಲೆ ಇದೆಲ್ಲ ಬೇಕಾ ರಿಸ್ಕು ಅಂತ ಹೇಳಿದಾಗ, ಹೌದಲ್ವಾ ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಲಿಲ್ಲ, ಅಷ್ಟರೊಳಗಡೆ ಫೋನ್ ಬಂದುಬಿಡುತ್ತೆ. ಮೋನಿಕಾ ಒಂದೇ ಒಂದು ನಿಮಿಷ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ ಅಂತ ಹೇಳಿ ಹೊರಗಡೆ ಬಂದು ಮಾತಾಡ್ತಾ ಇರ್ತಾನೆ. ಹಲೋ ಅಂಕಲ್ ಹೇಳಿ ಅಂತ ಹೇಳಿದಾಗ, ಫೈರ್ದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ದಿಲ್ಲ, ಏನಾಯಿತು ಅನಿಕೇತ್ ಅಂತ ಹೇಳಿದಾಗ, ಅಯ್ಯೋ ನಾನು ಇಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಎಲ್ಲ ಕಡಿಮೆ ಮಾಡಿಬಿಟ್ಟು ಬರ್ತೀನಿ, ನೀವು ಆರಾಮಾಗಿರಿ. ಸರಿ ಆಯಿತು, ತಾಳೆ ಕಟ್ಟೋಷ್ಟ್ರೊಳಗಡೆ ಬೇಗ ಮದುವೆ ಮುಗಿಯೋಷ್ಟ್ರೊಳಗಡೆ ಬಂದುಬಿಡು, ಮದುವೆ ಮುಗಿಯೋಷ್ಟ್ರೊಳಗಡೆ. ಈ ಮರವಿನ ಕಾಯಿಲೆ ಮಾಮಂಗೆ ತುಂಬ ಚೆನ್ನಾಗಿ ಮರವು ಅನಿಸುತ್ತೆ, ಹುಡುಗಿನೇ ಇಲ್ಲ, ಮದುವೆ ಇನ್ನೆಲ್ಲ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಅವ್ನು ಸುಮ್ಮನಾಗ್ತಾನೆ. ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಫೋನ್ ಇಟ್ಬಿಡ್ತಾನೆ. ಇಷ್ಟಲ್ಲಿ ನೋಡಿದ್ರೆ ಚಿನ್ನು ಬರ್ತಾ ಇರ್ತಾಳೆ, ಈ ಕಡೆ ಅವಳು ನೋಡಿದ್ರೆ ಫೋನ್ ಮಾಡಿಬಿಡ್ತಾಳೆ. ಆಗ ಏನಾಯಿತು ಎಲ್ಲಿದೆಯಾ ಚಿನ್ನು ಅಂತ ಹೇಳಿದಾಗ, ಅಮ್ಮ ನಾನು ಬನ್ನಿ ಅಂತ ಹೇಳ್ತಾನೆ. ಬನ್ನಿ ಚಿನ್ನು ಎಲ್ಲೋ ಅಂತ ಹೇಳಿ ಕೇಳಿದಾಗ, ಅದು ಅಕ್ಕ ಬರ್ತಾ ಇದ್ದಾಳೆ, ಒಂದು ಪುಟ್ಟದಾಗ ಆಕ್ಸಿಡೆಂಟ್ ಆಯ್ತು ಅಷ್ಟೇ ಅಂತ ಹೇಳಿದಾಗ, ಏನಾಯಿತು ಅಂತ ಹೇಳಿದಾಗ, ಬರ್ತೀವಮ್ಮ ಅಂತ ಹೇಳ್ತಾರೆ. ಹೊರಗಡೆ ಬರ್ತಾರೆ. ಬಂದ ತಕ್ಷಣವೇ ಬಂದು ನೋಡಿದ್ರೆ ಚಿಕ್ಕದಾಗಿ ಇಟ್ಟಾಗಿರುತ್ತೆ. ಆಗ ಏನು ಚಿನ್ನು ಇದೆಲ್ಲ ಅಂತ ಹೇಳಿದಾಗ, ಇದೆಲ್ಲ ನಿನ್ನ ಮಗಳು ಕೊಟ್ಟಿರೋ ಪ್ರಸಾದ ಅಂತ ಹೇಳ್ತಾಳೆ. ಏನು ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಹೌದಮ್ಮ ನಾನಲ್ಲಿ ಅವಳನ್ನ ನೋಡಿದೆ, ಫಾಲೋ ಮಾಡ್ಕೊಂಡು ಹೋದಾಗ ಈ ರೀತಿ ಬೀಳಿಸ್ಬಿಟ್ಲು ಅಂತ ಎಲ್ಲ ಹೇಳ್ಬಿಡ್ತಾಳೆ. ಅಮ್ಮ ಇವಾಗ ಆಗಿರೋದೆಲ್ಲ ಆಗೋಯ್ತು, ಬಾ ಮದುವೆ ನಿಲ್ಸೋಣ. ಚಿನ್ನು ನಿನಗೆ ಈ ರೀತಿಯಾಗಿ ಏಟ್ ಆಗಿದೆಯಲ್ಲ, ಇದಕ್ಕೆ ನಿನಗೆ ಸಮಾಧಾನ ಮಾಡಬೇಕಾ, ಅಥವಾ ಪಾಪ ನಮ್ಮ ಗೌರಿ ಅಲ್ಲಿ ಕೂತಿದ್ದಾಳಲ್ಲ ಅವಳು ಮದುವೆ ನಿಲ್ಲಿಸ್ಬೇಕಾ, ಅಥವಾ ಮೋನಿಕಾ ಓಡೋಗಿದ್ದಾಳಲ್ಲ ಅದ್ರ ಬಗ್ಗೆ ಮದುವೆ ನಿಂತೋಗ್ತಾ ಇದೆಯಲ್ಲ ಅಂತ ಕೋಪ ಮಾಡ್ಕೋಬೇಕಾ, ನನಗೊಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಅಮ್ಮ ಅದ್ರ ಬಗ್ಗೆ ಎಲ್ಲ ಯೋಚನೆ ಬೇಡ, ಮೊದಲಿಗೆ ಮದುವೆ ನಿಲ್ಸೋಣ ಬಾ, ಪಾಪ ಗೌರಿ ಅಕ್ಕ ಅಂತ ಹೇಳಿ ಬರ್ತಾ ಇರ್ತಾರೆ. ಆಗ ಬಂದ್ಯಾ ಚಿನ್ನು, ಬಂದ್ಲೇನೆ ಮೋನಿಕಾ ಬಂದ್ಲಾ ಅಂತ ಹೇಳಿದಾಗ, ರೀ ಮೋನಿಕಾ ಹೊರಟೋಗಿದ್ದಾಳೆ ರೀ ಅಂತ ಹೇಳಿದಾಗ, ಏನು ಹೇಳ್ತಾ ಇದೆಯೇ, ತುಂಬ ಹೊತ್ತಾಗ್ತಾ ಇದೆ, ಆಲೇ ಮುಹೂರ್ತದ ಟೈಮು ಬಂತು, ಮದುವೆ ನಿಲ್ಸೋಣ ಬಾ ಅಂತ ಹೇಳಿದಾಗ, ನೋಡಿ ಅಲ್ಲಿ ಚಿನ್ನೂನ ಕರ್ಕೊಂಡು ಬರೋಕ್ಕೆ ಹೋಗಿರೋಳಿಗೆ ಆಕ್ಸಿಡೆಂಟ್ ಆಗಿದೆ. ಚಿನ್ನು ಏನಮ್ಮ ಏನಿದೆಲ್ಲ ಅಂತ ಹೇಳಿದಾಗ, ಏನಿಲ್ಲಪ್ಪ ಪುಟ್ಟ ಗಾಯ ಆಗಿದೆ ಅಷ್ಟೇ, ಮುಂದಿನ ಕೆಲಸ ನೋಡಿ ನೀವು ಅಂತ ಹೇಳಿದಾಗ, ಅಯ್ಯೋ ಈಗೇನೇ ಮಾಡೋದು, ಮದುವೆ ನಿಲ್ಸೋಣ ಬಾ ಅಂತ ಹೇಳ್ತಾ ಇರ್ತಾಳೆ. ಆಗ ರೀ ಬೇಡ ರೀ, ನಮ್ಮ ಗೌರಿ ಜೀವನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಆ ದೇವರೇ ಇದನ್ನೆಲ್ಲ ಮಾಡಿತ್ತು ಅಂತಂದರೆ, ನೀನು ದುರಾಸೆಗೋಸ್ಕರ ದೇವರನ್ನ ಇಲ್ಲಿ ತಂದಿಡಬೇಡ, ಈ ಶಾಸ್ತ್ರ ಸಂಪ್ರದಾಯ ಹಣೆ ಬರಹನ ತಂದು ಮುಂದಕ್ಕೆ ಇಡಬೇಡ ಅಂತ ಹೇಳಿದಾಗ, ರೀ ಬೇಡ ರೀ ಪ್ಲೀಸ್ ರೀ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲ ಕಣೆ, ನನ್ನ ಮಗಳು ಜೀವನದಲ್ಲಿ ನರಕ ಆಗ್ತಾ ಇರೋದು, ಅಳ್ತಾ ಇರೋದನ್ನು ನೋಡೋದಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ ಅಂತ ಹೇಳಿ ಅವನು ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಇವಳು, ಅಯ್ಯೋ ಇದೇನಿದು, ಇಷ್ಟೊತ್ತಾದರೂ ಚಿನ್ನೂ ಬರಲಿಲ್ಲ, ಅಕ್ಕನೂ ಬರಲಿಲ್ಲ, ಅವಳು ಬರ್ತಾಳಾ ಇಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದಮೇಲೆ ಈ ಕಡೆ ನೋಡಿದ್ರೆ ಅವರಪ್ಪ ಮದುವೆ ನಿಲ್ಲಿಸ್ತೀನಿ ಅಂತ ಓಡಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಪುರೋಹಿತರು ಬಂದು, ತಗೊಳ್ಳಿ ತಾಳಿನ ಮಾಂಗಲ್ಯ ಧಾರಣೆ ಮಾಡಿ ಅಂತ ಹೇಳಿ ಕೊಟ್ಬಿಡ್ತಾರೆ. ಅಂದರೆ ಮಾಂಗಲ್ಯ ಧಾರಣೆನಾ, ಈಗ ನಾನು ಇದನ್ನೇನಾದ್ರೂ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಒಪ್ಕೊಂಡ್ಬಿಡ್ತು ಅಂತಂದರೆ, ಈ ದೈವಗಳು ಮತ್ತು ದೇವತೆಗಳು ಎಲ್ಲರಿಗೂ ಕೂಡ ಪೂಜೆ ಮಾಡಿ ಈ ಮಾಂಗಲ್ಯ ಧಾರಣೆ ಆಗಬೇಕು ಅಂತ ಮಾಡಿರೋದಕ್ಕೆ ಧರ್ಮ ಸತ್ಯ ನ್ಯಾಯ ನೀತಿಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ, ಅಧರ್ಮದಿಂದ ಇಲ್ಲಿ ನಿಂತಿರೋರೆಲ್ಲರಿಗೂ ಕೂಡ ಮೋಸ ಮಾಡ್ದಂಗೆ ಆಗುತ್ತೆ, ಅವ್ರ ನಂಬಿಕೆನ ಹೊಡೆದಂಗಾಗುತ್ತೆ. ಮದುವೆ ಮಂಟಪದಲ್ಲಿ ವಧು ಮತ್ತು ವರರಿಗೆ ಆಶೀರ್ವಾದ ಮಾಡೋದಕ್ಕೆ ಅಂತ ಹೇಳಿ ಅಕ್ಷತೆಗೆ ಇಟ್ಕೊಂಡು ನಿಂತಿರೋರ ನಂಬಿಕೆನ ನಾನು ಕಳ್ದಂಗೆ ಆಗ್ಬಿಡುತ್ತೆ, ಇದೆಲ್ಲ ಆಗಬಾರ್ದು ಅಂತ ಹೇಳಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ತಾಳಿ ಕಟ್ಟೋದಕ್ಕೆ ಬರ್ತಾನೆ, ಅಷ್ಟರೊಳಗಡೆ ತಾಳಿ ಕಟ್ಟೋದನ್ನು ತಡ್ಬಿಡ್ತಾಳೆ. ಹಬ್ಬ ನಾನು ಮಾಡಬೇಕಾಗಿರೋ ಕೆಲಸ ನನ್ನ ಮಗಳು ಮಾಡಿಬಿಟ್ಲು ಅಂತ ಹೇಳಿ ಅವರಪ್ಪ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಆಗ ಇವಳು ಬಂದ್ಬಿಟ್ಟು, ಒಂದೇ ಒಂದು ನಿಮಿಷ ಹೇಳಿ ಅಂದರೆ, ಪಾಪ ನನ್ನ ಮಗಳು ನನ್ನನ್ನು ಇಷ್ಟುವರೆಗೂ ಯಾವತ್ತೂ ಬಿಟ್ಟಿದ್ದಿದ್ದೇ ಇಲ್ಲ ಅಲ್ವಾ, ಈಗ ನಾನು ಇಲ್ಲೆಲ್ಲೂ ಕಾಣಿಸಿಲ್ಲ ಅಂತ ಹೇಳಿ ತುಂಬ ಭಯ ಪಡ್ಕೊಂಡಿದ್ದಾಳೆ ಅನಿಸುತ್ತೆ, ಏನಿಲ್ಲ ನಾನು ಸಮಾಧಾನ ಮಾಡ್ತೀನಿ, ಸ್ವಲ್ಪ ಸಮಾಧಾನ ಮಾಡಿ ಹೇಳ್ತೀನಿ ರೀ ಅಂತ ಹೇಳಿ, ಗೌರಿ ಮೋನಿಕಾ
ಹೋಗಿದ್ದಾಳೆ ಕಣೆ, ಬರೋದಿಲ್ಲ ಅಂತ ಹೇಳಿದಾಗ, ಅಮ್ಮ ಇವಾಗ ನಾನೇನಮ್ಮ ಮಾಡಲಿ ಅಂತ ಹೇಳಿದಾಗ, ನೀನು ಈ ಮಾತಿನಂತೆ ಒಪ್ಕೊಂಡು ಮದುವೆ ಆಗ್ಬಿಡು ಗೌರಿ ಅಂತ ಹೇಳಿದಾಗ, ಇಲ್ಲಮ್ಮ ನಾನು ಈಗ ಮದುವೆ ಆಯಿತು ಅಂತಂದರೆ ಇಲ್ಲಿರೋರು ಎಲ್ರಿಗೂ ಕೂಡ ಮೋಸ ಮಾಡ್ದಂಗೆ ಆಗುತ್ತೆ ಅಮ್ಮ, ನನ್ನ ಕೈಯಲ್ಲಿ ಇದೆಲ್ಲ ಆಗೋದಿಲ್ಲ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಪ್ಲೀಸ್ ಗೌರಿ ಇದು ಒಂದು ಸಲ ನನಗೆ ಸಹಾಯ ಮಾಡಿ ಅಂತ ಹೇಳಿದಾಗ, ಅಮ್ಮ ಒತ್ತಾಯ ಮಾಡಬೇಡಮ್ಮ ಪ್ಲೀಸ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅರ್ಚಕ್ರೆ ನೀವು ಮಂತ್ರ ಹೇಳಿ, ಅಳಿಯಂದ್ರೆ ನೀವು ತಾಳಿ ಕಟ್ಟಿ ಅಂತ ಹೇಳಿ ಎದ್ದೇಳ್ತಾಳೆ. ಆಗ ಅವ್ನು ತಾಳಿ ಕಟ್ಟೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಗೌರಿ ಮುಸ್ಕನ್ನ ತೆಗೆದುಬಿಡ್ತಾಳೆ. ಅದನ್ನ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಈ ಕಡೆ ಇವಳು ಕೂಡ ತುಂಬಾ ಭಯ ಪಟ್ಕೊಂಡು ಏನು ಮಾತಾಡದೆ ಹಾಗೆ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ಎಲ್ರಿಗೂ ಕೂಡ ತುಂಬಾ ಗಾಬರಿ ಆಗಿರುತ್ತೆ. ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳಿ ಅವನು ಎದ್ಬಿಡ್ತಾನೆ. ಆಗ ಅವಳು ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ. ಕಾಂತಲಕ್ಷ್ಮಿ, ವೀರಣ್ಣ, ಏನಿದು ಮದುವೆ ಆಗಬೇಕಾಗಿರೋದು ನಿಮ್ಮ ಮಗಳು ಮೋನಿಕಾ, ಇಲ್ಲಿ ಗೌರಿ ಏನು ಮಾಡ್ತಾ ಇದ್ದಾಳೆ, ಅಷ್ಟಕ್ಕೂ ಇವಳು ಯಾಕೆ ಇಲ್ಲಿ ಬಂದು ಕೂತಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಲ್ಲ ಇವಳು ಯಾಕೆ ಇಲ್ಲಿಗೆ ಬಂದು ಕೂತಿದ್ದಾಳೆ, ಏಯ್ ನೀನು ಯಾಕೆ ಇಲ್ಲಿಗೆ ಬಂದು ಕೂತಿದ್ಯಾ ಅಂತ ಹೇಳಿದಾಗ, ಏನಮ್ಮ ಇಷ್ಟೆಲ್ಲ ಕೇಳ್ತಾ ಇದ್ದೀವಿ, ಮೋನಿಕಾ ಎಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಯಾರು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರೋದನ್ನ ನೋಡಿ ವೀರಣ್ಣ ಇಷ್ಟೊತ್ತವರೆಗೂ ಕೂಡ ಏನು ಮಾತಾಡದೆ ಸುಮ್ಮನೆ ನಿಂತಿದೆಯಲ್ಲ, ನೂರಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಉತ್ತರ ಕೊಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಒಂದೆಲ್ಲ ಒಂದಿನ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ದೆ, ಆದರೆ ಇವತ್ತು ಹೋಗುತ್ತೆ, ಈ ರೀತಿ ಹೋಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ನಿನ್ನಿಂದ ಇದು ಆಗೋಯ್ತಲ್ಲ, ಉತ್ತರ ಕೊಡುಕ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ವೀರಣ್ಣ ಏನಿದೆಲ್ಲ, ಮೋನಿಕಾ ಜಾಗದಲ್ಲಿ ಇವಳು ಬಂದು ಕೂತಿದ್ದಾಳೆ ಅಂತಂದರೆ ಅರ್ಥ ಏನು ಅಂತ ಹೇಳಿದಾಗ, ಇವಳು ಕೂಡ ನನ್ನ ಮಗಳೇ ಸ್ವಾಮಿ ಅಂತ ಹೇಳ್ತಾಳೆ. ಏನು ಹೇಳ್ತಿದ್ಯಾ ವೀರಣ್ಣ ಅಂತ ಹೇಳಿದಾಗ, ಮೋನಿಕಾ ನಮಗೆ ಒಬ್ಬಳೇ ಮಗಳಲ್ಲ, ಗೌರಿನೂ ಕೂಡ ನಮಗೆ ಮಗಳು, ಹಾಗೆ ಈ ಚಿನ್ನೂ ಕೂಡ ನನ್ನ ಮಗಳೇ ಅಂತ ಹೇಳ್ತಾ ಇರ್ತಾಳೆ. ಏನು ಇವರಿಬ್ಬರು ಕೂಡ ನಿಮ್ಮ ಮಕ್ಕಳ, ಇನ್ನು ಯಾವ್ಯಾವ ಸತ್ಯನ ನಮ್ಮಿಂದ ಮುಚ್ಚಿಟ್ಟಿದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ತುಂಬ ಸತ್ಯಗಳು, ಇಷ್ಟು ದಿನದವರೆಗೂ ನಮ್ಮ ಮೋನಿಕಾ ನಮಗೆ ಒಬ್ಬಳೇ ಮಗಳು ಅಂತ ಹೇಳಿದ್ದು ದೊಡ್ಡ ಸುಳ್ಳು, ಹಾಗೆ ನಾವು ಕೋಟ್ಯಾಧಿಪತಿಗಳು ಶ್ರೀಮಂತರು ಅಂತ ಹೇಳಿದ್ದು ಕೂಡ ಸುಳ್ಳು. ನನ್ನ ಹೆಂಡತಿಗೆ ತನ್ನ ಮಕ್ಕಳನ್ನ ಶ್ರೀಮಂತರ ಮನೆಗೆ ಸೊಸೆಯರನ್ನಾಗಿ ಮಾಡಿ ಕಳಿಸ್ಬೇಕು, ಮದುವೆ ಮಾಡಬೇಕು ಅನ್ನೋ ಹುಚ್ಚು ದುರಾಸೆಯಿಂದ ಇವತ್ತು ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ಅಲ್ಲ ಇದನ್ನೆಲ್ಲ ವಿಚಾರನ ಇವಾಗ ಬಂದು ಹೇಳೋದಕ್ಕಾಗತ್ತಾ ವೀರಣ್ಣ, ಎಲ್ಲಿ ಮೋನಿಕಾ ಎಲ್ಲಿ ಅಂತ ಹೇಳಿದಾಗ, ಮೋನಿಕಾ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಪತ್ರ ಬರೆದಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಇವನಿಗೆ ಫುಲ್ ಶಾಕಾಗಿ ಹೋಗ್ಬಿಡುತ್ತೆ. ಹಾಗೆ ಸುಮ್ಮನೆ ನಿಂತಿರ್ತಾನೆ. ಅಲ್ಲ ಇನ್ನೂ ಏನೇನೆಲ್ಲ ಮುಚ್ಚಿಟ್ಟಿದ್ದೀರಾ, ಮಂಟಪಕ್ಕೆ ಬಂದು ನಮ್ಮ ಮರ್ಯಾದೆಯೆಲ್ಲ ತೆಗಿಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ, ಅದಕ್ಕೆ ಬಂದಿರೋ ನೆಂಟರ ಮುಂದೆ ಸ್ನೇಹಿತರ ಮುಂದೆ ನಮ್ಮನ್ನು ಬೆತ್ತಲಾಗಿ ನಿಂತ್ಕೊಳ್ಳೋ ಥರ ಮಾಡಿಬಿಟ್ಟಿದ್ದೀರಾ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ತುಂಬಾ ಕೋಪ ಮಾಡ್ಕೋತಾ ಇರ್ತಾರೆ. ಆಗ ಇದಕ್ಕೆಲ್ಲ ಕಾರಣ ಇವಳೇ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ನನ್ನ ಮಗಳಿಗೆ ಈಗಾಗಲೇ ಜೀರಿಗೆ ಬೆಲ್ಲ ಶಾಸ್ತ್ರನೂ ಆಗಿದೆ, ಕನ್ಯಾದಾನನೂ ಆಗೋಗಿದೆ, ಇವಾಗ ಮದುವೆ ಆಗಲ್ಲ ಅಂತಂದರೆ ಹೇಗೆ, ದಯವಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಪ್ಪ ಅಂತ ಹೇಳಿದಾಗ, ಏನೋ ನಾನು ಇವಳನ್ನ ಮದುವೆ ಮಾಡ್ಕೋಬೇಕಾ, ಇಂಥವರೆಲ್ಲ ಬರೀ ಆಶಾವಾದಿಗಳು, ಬಾಯಲ್ಲಿ ಮಾತ್ರ ಮಾತಾಡ್ತಾರೆ ಅಷ್ಟೇ ಅಂತ ಹೇಳಿದಾಗ, ನಾನು ಖಂಡಿತವಾಗ್ಲೂ ನಿನ್ನ ಮದುವೆ ಆಗಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ. ಅಳಿ ಹಾಗೆಲ್ಲ ಹೇಳ್ಬಿಡಿ, ದಯವಿಟ್ಟು ಇವತ್ತು ಇವಳು ಮದುವೆ ಆಗಿಲ್ಲ ಅಂತಂದರೆ ಇಡೀ ಜೀವನದಲ್ಲಿ ಇವಳು ಮದುವೆ ಆಗೋದೇ ಇಲ್ಲ, ಪ್ಲೀಸ್ ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಇವಳನ್ನ ಮದುವೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ವಿವೇಕ್ ಹೊರಟ್ಬಿಡ್ತಾನೆ. ಎಲ್ಲರೂ ಕೂಡ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದಿಷ್ಟು ಬುಧವಾರದ ವಿಡಿಯೋ.